ಹಾಯ್ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಜೂನಿಯರ್ ಅಸೋಸಿಯೇಟ್ಸ್ ಅಂತ ಕಾಲ್ ಮಾಡಿದ್ದಾರೆ. ಸೊ ಅಂದರೆ ಪರ್ಟಿಕ್ಯುಲರಿ ಕ್ಲರ್ಕ್ ಅಂತ. ಸೊ ಈ ಒಂದು ಏನು ಎಸ್ ಬಿ ಐಯಿಂದ ಈ ಕ್ಲರ್ಕ್ ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಕೊಡ್ತಾ ಇದ್ದೀನಿ. ಸೊ ಇದೇ ಥರ ಐ ಬಿ ಪಿ ಎಸ್ರು ಕೂಡ ಕ್ಲರ್ಕಿಗೆ ಕಾಲ್ ಮಾಡಿದ್ದಾರೆ. ಸೊ ಆ ವಿಡಿಯೋನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಈ ಲಿಂಕ್ ಐ ಬಟನಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಸೊ ಈಗ ಏನು ಈ ಒಂದು ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ ಕ್ಲರಿಕಲ್, ಅದು ಜೂನಿಯರ್ ಅಸೋಸಿಯೇಟ್ಸ್ ಅಂತ ಕರೀತಾ ಇದ್ದಾರೆ, ಕಸ್ಟಮರ್ ಸಪೋರ್ಟ್ಸ್ ಆ್ಯಂಡ್ ಸೇಲ್ಸ್ ಅಂತ. ಸೊ ಇದು ಆನ್ಲೈನ್ ರಿಜಿಸ್ಟ್ರೇಷನ್ನು ಮತ್ತು ಫೀಸ್ ಪೇಮೆಂಟ್ ಬಂದು 11ನೇ ತಾರೀಕಿಂದ, ಈ ಮಂತ್ 11ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇದು 31ನೇ ತಾರೀಕುವರೆಗೂ ಇರುತ್ತೆ. ಈ ಅಪ್ಲಿಕೇಶನ್ ಹಾಕೋಕ್ಕೆ ಡೇಟ್ಸ್ ಬಂದು 11ನೇ ತಾರೀಕಿಂದ ಈ ಮಂತ್ ಸ್ಟಾರ್ಟ್ ಆಗಿ 31ನೇ ತಾರೀಕುವರೆಗೂ ಇರುತ್ತೆ. ಆ್ಯಂಡ್ ಇದರಲ್ಲಿ ವೇಕೆನ್ಸೀಸ್ ಅಂತ ಬಂದಾಗ ನಮ್ಮ ಬೆಂಗಳೂರು ಸರ್ಕಲ್ ಅಂದರೆ ಕರ್ನಾಟಕದಲ್ಲಿ 760 ಪೋಸ್ಟ್ ಕೊಟ್ಟಿದ್ದಾರೆ. ಎಸ್ ಬಿ ಐಯಲ್ಲಿ ಕ್ಲರಿಕಲ್ ಪೋಸ್ಟ್ ಎಷ್ಟಿರೋದು 760. ಅದ್ರ ಜೊತೆಗೆ ಬ್ಯಾಕ್ಲಾಗ್ ಪೋಸ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಟೋಟಲ್ ಬ್ಯಾಕ್ಲಾಗ್ ವೇಕೆನ್ಸೀಸ್ ಬಂದು 39 ಇದೆ. 760 ಇರೋ ಪೋಸ್ಟು ಜನರಲ್ ಎಲ್ಲರೂ ಕಂಪ್ಲೀಟ್ ಮಾಡ್ಬೋದು. ಇನ್ನು ಬ್ಯಾಕ್ಲಾಗ್ ಅಂತ ಬಂದಾಗ 26 ಇದೆ. 760 ಪೋಸ್ಟಲ್ಲಿ ಎಸ್ ಸಿಗೆ 121 ಇದೆ, ಎಸ್ ಟಿಗೆ 53 ಇದೆ, ಒ ಬಿ ಸಿಗೆ 205 ಇದೆ, ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ವರೆಗೆ 76 ಇದೆ. ಆ್ಯಂಡ್ ಜನರಲ್ ಕ್ಯಾಟಗರಿವರೆಗೆ 305 ಇದೆ. ಟೋಟಲ್ ಎಲ್ಲ ಪೋಸ್ಟು ಸೇರಿ 760 ಆಯಿತು. ಸೊ 760 ವೇಕೆನ್ಸೀಸ್ಗೆ ಕಾಲ್ ಮಾಡಿದ್ದಾರೆ. ಈಗ ಎಲಿಜಿಬಿಲಿಟಿ ಅಂತ ಬಂದಾಗ ಫಸ್ಟ್ ಏಜ್ 20ರಿಂದ 28 ವರ್ಷ ಇರಬೇಕು. ಅದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಂದು ಒ ಬಿ ಸಿ ಅವರಿಗೆ 3 ವರ್ಷ ಕೊಟ್ಟಿದ್ದಾರೆ, ಎಸ್ ಸಿ ಎಸ್ ಟಿ ಅವ್ರಿಗೆ 5 ವರ್ಷ ಕೊಟ್ಟಿದ್ದಾರೆ, ಆ್ಯಂಡ್ ಫಿಸಿಕಲಿ ಚಾಲೆಂಜ್ಡ್ ಅವ್ರಿಗೆ 10 ವರ್ಷ ಕೊಟ್ಟಿದ್ದಾರೆ. ಆ್ಯಂಡ್ ಸೊ ಇಷ್ಟು ಏನು ಏಜ್ ರಿಲೇಟೆಡ್ ಇದು. ಅದಾದಮೇಲೆ ಅಪ್ಲಿಕೇಶನ್ ಫೀಸ್ ಅಂತ ಬಂದಾಗ ಅಪ್ಲಿಕೇಶನ್ ಫೀಸ್ ಬಂದು 750 ರೂಪಾಯಿ ಇದೆ. ಎಸ್ ಸಿ ಎಸ್ ಟಿ ಅವರಿಗೆ ಫೀಸ್ ರಿಲ್ಯಾಕ್ಸೇಷನ್ ಇದೆ. ಬೇರೆ ಎಲ್ಲ ಕ್ಯಾಟಗರಿವರೆಗೂ ಎಷ್ಟಿರುತ್ತೆ ಫೀಸು 750 ರೂಪಾಯಿ ಇರುತ್ತೆ. ಆ್ಯಂಡ್ ಎಕ್ಸಾಮಿನೇಷನ್ ಅಂತ ಬಂದಾಗ ಸೊ ಇಲ್ಲಿ ಯಾವ ಥರ ಐ ಬಿ ಪಿ ಎಸ್ಸಲ್ಲಿ 2 ಎಕ್ಸಾಮ್ ಮಾಡ್ತಾರೋ, ಒಂದು ಪ್ರಿಲಿಮ್ಸು ಇನ್ನೊಂದು ಮೇನ್ಸ್ ಅಂತ. ಇಲ್ಲೂ ಕೂಡ 2 ಎಕ್ಸಾಮ್ ಮಾಡ್ತಿದ್ದಾರೆ, ಒಂದು ಪ್ರಿಲಿಮ್ಸು ಇನ್ನೊಂದು ಮೇನ್ಸು. ಸೊ ಎಕ್ಸಾಮಿನೇಷನ್ ಡೇಟ್ಸ್ನ ನಾನು ಮುಂದೆ ಬರೋ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ಪ್ರಿಲಿಮ್ಸಲ್ಲಿ ಇಲ್ಲಿ 3 ಸೆಕ್ಷನ್ಸ್ ಇರುತ್ತೆ. ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್, ಇನ್ನೊಂದು ನ್ಯೂಮರಿಕಲ್ ಅಬಿಲಿಟಿ, ಇನ್ನೊಂದು ರೀಸನಿಂಗ್ ಅಬಿಲಿಟಿ. ಸೊ 3 ಸೇರಿ 100 ಮಾರ್ಕ್ಸ್ಗೆ ಇರುತ್ತೆ. ಇದಕ್ಕೆ 1 ಅವರ್ ಟೈಮು. ಸೊ ಇದರಲ್ಲಿ ಏನಾದರೂ ನೀವು ಕ್ಲಿಯರ್ ಮಾಡಿದ್ರೆ ನೆಕ್ಸ್ಟ್ ಎಕ್ಸಾಮ್ ಮೇನ್ಸ್ ಎಕ್ಸಾಮ್ ಇರುತ್ತೆ. ಮೇನ್ಸಲ್ಲೂ ಕೂಡ ಇಲ್ಲೂ ಕೂಡ ಅಬ್ಜೆಕ್ಟಿವ್ ಟೈಪ್ ಇರುತ್ತೆ. ಆ್ಯಂಡ್ 2 ಕೂಡ ಆನ್ಲೈನ್ ಎಕ್ಸಾಮ್, ಪ್ರಿಲಿಮ್ಸು ಆನ್ಲೈನ್ ಎಕ್ಸಾಮು, ಮೇನ್ಸು ಕೂಡ ಆನ್ಲೈನ್ ಎಕ್ಸಾಮು. ಮೇನ್ಸಲ್ಲಿ 4 ಸೆಕ್ಷನ್ ಇರುತ್ತೆ. ಒಂದು ಜನರಲ್ ಅಥವಾ ಫೈನಾನ್ಷಿಯಲ್ ಅವೇರ್ನೆಸ್, ಅದ್ರ ಜೊತೆಗೆ ಜನರಲ್ ಇಂಗ್ಲೀಷು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡು, ರೀಸನಿಂಗ್ ಅಬಿಲಿಟಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡು ಎಲ್ಲ ಸೇರಿ 200 ಮಾರ್ಕ್ಸು. ಆ್ಯಂಡ್ ಇದಕ್ಕೆ 2 ಅವರ್ 40 ನಿಮಿಷ ಇದೆ. ಏನು ಎಕ್ಸಾಮ್ ಪ್ಯಾಟ್ರನ್ನು ಸೇಮ್ ಐ ಬಿ ಪಿ ಎಸ್ ಅವ್ರದ್ದು ಇವ್ರದ್ದು ಕೂಡ ಒಂದೇ ಎಕ್ಸಾಮ್ ಪ್ಯಾಟ್ರನ್ನು. ಬಟ್ ಇಲ್ಲಿ ಮೇನ್ಸಲ್ಲಿ ಮಾತ್ರ 2 ಅವರ್ 40 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಅಲ್ಲಿ ಐ ಬಿ ಪಿ ಎಸ್ಸಲ್ಲಿ 2 ಅವರ್ 5 ನಿಮಿಷ ಮಾತ್ರ ಟೈಮ್ ಇರುತ್ತೆ. ಸೊ ಇಷ್ಟು ಇದ್ರದ್ದು ಏನು ಎಕ್ಸಾಮ್ ಸಂಬಂಧಪಟ್ಟಂಗೆ ಡೀಟೇಲ್ಸು. ಆ್ಯಂಡ್ ಇಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಸ್ ಡೇಟ್ಸ್ ಕೂಡ ಕೊಟ್ಬಿಟ್ಟಿದ್ದಾರೆ. ಸೆಪ್ಟೆಂಬರಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಆಗುತ್ತೆ. ಅದಾದಮೇಲೆ ಮೇನ್ಸ್ ಎಕ್ಸಾಮ್ ಇರುತ್ತೆ. ಸೊ ಪ್ರಿಲಿಮ್ಸ್ ಎಕ್ಸಾಮ್ಗೆ ಡೇಟ್ನ ಕೊಟ್ಟಿದ್ದಾನೆ, ಮೇನ್ಸ್ ಎಕ್ಸಾಮ್ಗೆ ಇನ್ನೂ ಡೇಟ್ ಕೊಟ್ಟಿಲ್ಲ. ಮೇನ್ಸ್ ಎಕ್ಸಾಮ್ ಡೇಟ್ಸ್ ಬಂದಾದಮೇಲೆ ನಾನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಇಲ್ಲಿ ಏನು ಅಂದರೆ ಇವರು ಕೂಡ ಈ ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟೀಸ್ ಅವ್ರಿಗೆ ಫ್ರೀಯಾಗಿ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತ ಕೊಡ್ತಾರೆ. ಇದು ಕೂಡ ಆನ್ಲೈನಲ್ಲಿ ಇರುತ್ತೆ. ಸೊ ನೀವೇನು ಮಾಡಬೇಕಾಗತ್ತೆ, ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಆ ಒಂದು ಕಾಲಮ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟು ನಾನು ಈ ವಿಡಿಯೋದಲ್ಲಿ ಎಸ್ ಬಿ ಐ ಕ್ಲರ್ಕ್ ಬಗ್ಗೆ ಕೊಡ್ತಿರೋ ಡೀಟೇಲ್ಸು. ಸೊ ಇನ್ನೂ ಏನಾದರೂ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಇನ್ನೂ ಡೀಟೇಲ್ಸ್ ಜಾಸ್ತಿ ಬೇಕು, ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಎಲ್ಲ ತೋರಿಸ್ಕೊಡಿ ಅಂದರೆ ನನ್ನ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಸೊ ಖಂಡಿತ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ಇಷ್ಟು ವಿಡಿಯೋದಲ್ಲಿ ಕೊಡ್ತಿರೋ ಇನ್ಫಾರ್ಮೇಷನ್ನು. ಇದೇ ಥರ ನಿಮಗೆ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಕಂಟೆಂಟು, ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಕಂಟೆಂಟು ಏನಾದರೂ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಈ ವಿಡಿಯೋದಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಬೇಕಾಗಿರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.